ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನೋಡಿ, ವಿಡಿಯೋದಲ್ಲಿ ಹೇಳಿದ್ದೆ ನಾನು ಸೆಕೆಂಡ್ ಪಿ ಸಿ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು. ಆಯಿತು, ಅದು ರಿಸಲ್ಟ್ ಬರಲಿ ಒಂದು ಸೈಡ್ಗೆ. ರಿಸಲ್ಟ್ ಬಂದ ತಕ್ಷಣ ನೀವು ಯಾವ ಥರ ಚೆಕ್ ಮಾಡೋದು, ಎಲ್ಲಿ ಲಿಂಕ್ ಸಿಗುತ್ತೆ, ಇಲ್ಲ ಲಿಂಕ್ ಸಿಗದಿಲ್ಲ ನಾವು ಯಾವ ಥರ ಚೆಕ್ ಮಾಡೋದು ಅನ್ನೋದು ತುಂಬ ಜನ ಸ್ಟೂಡೆಂಟ್ಸ್ ಡೌಟ್ ಆಗಿತ್ತು. ಆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೇವೆ, ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಫಾರ್ಮೇಟಿವ್ ಆಯ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗೈಸ್, ಈಗ ಟೈಮ್ ವೇಸ್ಟ್ ಮಾಡೋದು ಡೈರೆಕ್ಟ್ ವಿಡಿಯೋ ಕೊಡೋಣ. ನೋಡಿ, ನೀವು ಫಸ್ಟ್ ಗೂಗಲ್ ಬರಬೇಕು. ಇಲ್ಲಾಂದ್ರೆ ನಾನು ಲಿಂಕ್ನ ಬೇಕಾದ್ರೆ ರಿಸಲ್ಟ್ ಬಿಟ್ಟ ತಕ್ಷಣ ಪ್ರೊವೈಡ್ ಮಾಡಿದ ತಕ್ಷಣ ವೀಡಿಯೋ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲ ಕಮೆಂಟ್ ಬಾಕ್ಸಲ್ಲಿ ಆಗಿರ್ತೀನಿ. ಇಲ್ಲ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದ್ರು ಕೂಡ ನಿಮಗೆ ಆ ಲಿಂಕನ್ನು ಸಿಗುತ್ತೆ. ಇಲ್ಲ ನಂಗೆ ಇದು ಯಾವುದೂ ಆಗಲ್ಲ ಅಂದರೆ ಜಸ್ಟ್ ನೀವು ಗೂಗಲ್ ಬಂದ್ಬಿಟ್ಟು ಜಸ್ಟ್ ರಿಸಲ್ಟ್ ಅಂದರೆ ಕರ್ನಾಟಕ ರಿಸಲ್ಟ್ .nic.in ಅಂತ ಒಂದು ಸರ್ಚ್ ಮಾಡಿದ್ರು ಸಿಗುತ್ತೆ. ಜಸ್ಟ್ ಆ ಲಿಂಕ್ ಸಿಗುತ್ತೆ. ಜಸ್ಟ್ ಈ ಥರ KAR ರಿಸಲ್ಟ್ .NIC.in ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿ ಹಿಂಗೆ ಕೊಟ್ಟರೆ ನಿಮಗೆ ಗೂಗಲ್ ಅನ್ನೋ ಬರುತ್ತೆ. ನೋಡಿ, ಈ ವೆಬ್ಸೈಟೇ ಓಪನ್ ಆಗಬೇಕು. ಬೇರೆ ಯಾವುದಾದ್ರು ಫೇಕ್ ವೆಬ್ಸೈಟೆಲ್ಲ ಹೋದರೆ ನಿಮಗೆ ರಿಸಲ್ಟ್ ಅನ್ನೋದು ಕರೆಕ್ಟಾಗಿ ಸಿಗೋಲ್ಲ. ಸುಮ್ಮನೆ ಯಾವುದೋ ಫೇಕ್ ವೆಬ್ಸೈಟಲ್ಲಿ ಲಿಂಕ್ ಸಿಗ್ತಿರುತ್ತೆ. ನೋಡಿ, ನಿಮಗೆ ಅನೌನ್ಸ್ಮೆಂಟ್ ಆದ ತಕ್ಷಣ ಇಲ್ಲಿ ಟಾಪಲ್ಲಿ ಬರುತ್ತೆ ನಿಮ್ಮದು ಸೆಕೆಂಡ್ ಪಿ ಸಿ ರಿಸಲ್ಟ್ದು. ಈಗ ಏನಾಕಂದರೆ ನಾನು ಜಸ್ಟ್ ಎಕ್ಸಾಂಪಲ್ ಯಾವ ಥರ ಇರುತ್ತೆ ಚೆಕ್ ಮಾಡೋಕಂತಂದರೆ ಜಸ್ಟ್ ನಾನು 2024 ತೋರಿಸ್ತೀನಿ. ಇನ್ನೂ ರಿಸಲ್ಟ್ ಸ್ಟಿಲ್ ಅನೌನ್ಸ್ಮೆಂಟ್ ಆಗಿಲ್ಲ. ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋ ಮುಖಾಂತರ ತಿಳಿಸ್ತೀನಿ. ಅದಕ್ಕೋಸ್ಕರ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ. ಟೈಮ್ ಟು ಟೈಮ್ ಅಪ್ಡೇಟ್ ನಿಮಗೆ ಅಲ್ಲಿ ಸಿಗ್ತಾ ಇರುತ್ತೆ. ಬನ್ನಿ, ಈಗ ಜಸ್ಟ್ ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ನಿಮ್ಗೆ ಓಪನ್ ಆಗುತ್ತೆ. ನೋಡಿ, ಇದು ನೀವು ಮೇನ್ ಇಂಪಾರ್ಟೆಂಟ್ ಆಗಿ ನೋಡಬೇಕಂತ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ಸ್ ಬೋರ್ಡು ಅಂದರೆ ಸೆಕೆಂಡ್ ಪಿ ಸಿ ಎಕ್ಸಾಮಿನೇಷನ್ಸು ಫಸ್ಟ್ ರಿಸಲ್ಟು 2025 ಅಂತ ಆಗಿರುತ್ತೆ. ಇಲ್ಲಿ ನಿಮ್ಮದು ಜಸ್ಟ್ ರಿಜಿಸ್ಟರ್ ನಂಬರ್ ಆಗಬೇಕಾಗುತ್ತೆ. ನೆಕ್ಸ್ಟು ನಿಮ್ಮದು ಯಾವ ಕೋರ್ಸ್ ಮೇಲೆ ಆಗಿರುತ್ತೆ, ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಈ ಥರ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಆಗಬೇಕು. ಎಕ್ಸಾಂಪಲ್ ನಾನೀಗ ನಿಮ್ಮದು 2025 ಅಂತ ಸ್ಟಾರ್ಟ್ ಆಗುತ್ತೆ. ಜಸ್ಟ್ 25 ರ್ಯಾಂಡಮ್ ಹೊಡಿತಿರೋದು, ಇದು ಯಾವುದೂ ನಂಬರಲ್ಲ. ಸುಮ್ಮನೆ ಈ ಥರ ಸರ್ಚ್ ಮಾಡಿಬಿಟ್ಟು ನೀವು ಸರ್ಚ್ ಮಾಡಿಬಿಟ್ಟು ಜಸ್ಟ್ ಹಿಂಗೆ ಕಂಟಿನ್ಯೂ ಮಾಡಿಬಿಟ್ರೆ ನಿಮಗೆ ಸಬ್ಮಿಟ್ ಅನ್ನೋದಾಗುತ್ತೆ. ಜಸ್ಟ್ ಇಲ್ಲಿ ರಿಸಲ್ಟ್ ಶೋ ಆಗುತ್ತೆ. ಇಷ್ಟು ನಿಮಗೆ ಜಸ್ಟ್ ಸಿಂಪಲ್ ಆಗಿರೋಂಥ ರಿಸಲ್ಟ್ ಚೆಕ್ ಮಾಡೋಕ್ಕೆ ಬೇಕಾಗಿರೋಂಥದ್ದು. ಇಷ್ಟು ನಿಮಗೆ ಗೊತ್ತಾಯ್ತು ಅನಿಸುತ್ತೆ, ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ನೀವು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಔಟ್ ಟು ಚೆಕ್ ಸೆಕೆಂಡ್ ಪಿ ಸಿ ರಿಸಲ್ಟ್ ಅನ್ನೋದು ತುಂಬ ಜನ ಡೌಟ್ಸ್ ಆಯಿತು. ನಿಮ್ದು ಇಲ್ಲಿ ರಿಸಲ್ಟ್ ನಂಬರ್ನ ಕರೆಕ್ಟ್ ಆಗಬೇಕಾಗುತ್ತೆ. ಇಲ್ಲಿ ನಿಮ್ಮದು ಇದನ್ನ ಹಾಕಿದ ಮೇಲೆ ಜಸ್ಟ್ ನಿಮ್ದು ಎಷ್ಟು ಸೈನ್ಸು ಕಾಮರ್ಸು ಅನ್ನೋದು ಹಾಕಬೇಕಾಗಿರುತ್ತೆ. ಇಷ್ಟು ಹಾಕಿದ ಮೇಲೆ ನಿಮಗೆ ಜಸ್ಟ್ ಸಬ್ಮಿಟ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಅನ್ನೋ ಬರುತ್ತೆ. ಇನ್ನೂ ವೇಟ್ ಮಾಡೋಣ. ಸೆಕೆಂಡ್ ಪಿ ಸಿ ರಿಸಲ್ಟ್ ಇನ್ನು ಯಾವುದು ಕರೆಕ್ಟಾಗಂತ ಡಿಪಾರ್ಟ್ಮೆಂಟಿಂದ ಬಂದಿಲ್ಲ. ನಮ್ಮ KSEB ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ಸೆಕೆಂಡ್ ಪಿ ಸಿ ಏನಿದೆ ಅವ್ರದ್ದು ಇನ್ನೂ ನಮಗೆ ಬಂದಿಲ್ಲ. ಬಂದ ತಕ್ಷಣ ನಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ, ಹಾಗೂ ವಾಟ್ಸಪ್ ಗ್ರೂಪಲ್ಲಾದರೆ ಜಾಯ್ನ್ ಆಗಿರಿ. ಟೈಮ್ ಟು ಟೈಮ್ ಅಪ್ಡೇಟ್ ಅನ್ನೋ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಯಾವ ಕೋರ್ಸ್ ಮಾಡಬೇಕು, ಮತ್ತು ಏನಾದರೂ ನೀವು ಸೈನ್ಸ್ ಸ್ಟೂಡೆಂಟ್ ಆದರೆ KCETದು ಕೌನ್ಸಿಲಿಂಗು ಥ್ರೂಔಟ್ ನಿಮ್ಮದು ಕೆರಿಯರ್ ಬಗ್ಗೆ ಪೂರ್ತಿ ಕಂಪ್ಲೀಟಾಗಿ ಡೀಟೇಲ್ ಅನ್ನಿಸು ಫ್ರೀಯಾಗಿ ಸಿಗುತ್ತೆ. ಅದಕ್ಕೋಸ್ಕರ ನಮ್ಮ ವಾಟ್ಸಪ್ ಚಾನಲ್ಗೂ ಹಾಗೂ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.